ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಶ್ವೇತಾ ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ, ಇದು ಮಂಗಳವಾರ ಸಂಜೆ 4 ಗಂಟೆ ಆಗಿತ್ತು. ಈಗ ಒಂದು ನಾಯಿ ತೊಗೊಂಬರೋಣ ಅಂತ ಅಂದ್ಬಿಟ್ಟು, ಅಂದರೆ ಸಾಕೋದಕ್ಕೆ. ನನ್ನ ಮಗುನಿಗೆ ನಾಯಿ ಅಂದರೆ ತುಂಬಾ ಇಷ್ಟ. ಹಂಗಾಗಿ ಒಂದು ನಾಯಿ ಇಟ್ಕೊಂಬರೋಣ ಅಂತ ಅಂದ್ಬಿಟ್ಟು ಈಗ ಅಮ್ಮ ನಾವು ಹೊರಟ್ವಿ. ಇನ್ನು ಬರ್ತಾ ಇದ್ವಿ, ಅಷ್ಟರಲ್ಲಿ ಇಲ್ಲಿ ಒಂದು 4 ನಾಯಿಗಳು ಮಲ್ಕೊಂಡಿದ್ವು. ಅವಾಗ ಅಲ್ಲಿ ಅವ್ರ ತಾಯಿನೂ ಇತ್ತು. ಹಂಗಾಗಿ ನಮ್ಮಮ್ಮ ಹೆಂಗಪ್ಪ ತೊಗೊಂಡೋಗೋದು, ಅದೇನಾದರೂ ಕಚ್ಬಿಟ್ರೆ ಅಂತ ಅಂದ್ಬಿಟ್ಟು ಭಯ ಪಟ್ಕೊಂಡು ಈಗ ಸೀರೆ ಮರೆಯಲ್ಲಿ ಈಗ ಅದನ್ನು ಇಟ್ಕೊಂಬರ್ತಾವ್ರೆ. ಅದು ಎಷ್ಟು ಚೆನ್ನಾಗಿ ಬಂತು ಅಂದರೆ ಅಷ್ಟು ಚೆನ್ನಾಗಿ ಬಂತು. ನಮ್ಮ ಜೊತೆ ಒಂಚೂರು ಕುಯ್ಯ ಅಂತ ಅನ್ನಲಿಲ್ಲ. ಅವ್ರ ಅಮ್ಮನ ಮುಂದೆ ಬಂದ್ರೂ ಅದಕ್ಕೆ ಗೊತ್ತೇ ಆಗಲಿಲ್ಲ. ಆಮೇಲೆ ಅವ್ರ ಅಮ್ಮನೂ ಅಷ್ಟೇ ಮಲ್ಕೊಂಡೇ ಇತ್ತು. ಆಲ್ರೆಡಿ ಮುಂಚೆನೇ ಅದನ್ನು ಇಟ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಮುಂಚೆನೇ ಟ್ರೈ ಮಾಡಿದ್ದೆ. ಆದರೆ ಅವಾಗ ಅವ್ರ ತಾಯಿ ಇತ್ತು, ಹಂಗಾಗಿ ನಾನು ಕಚ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬಿಟ್ಟು ಬಂದಿದ್ದೆ. ಈಗ ನಮ್ಮಮ್ಮ ಬಂದ್ರಲ್ವ, ನಮ್ಮಮ್ಮ ಕರ್ಕೊಂಡು ಹೋಗಿದ್ದೆ. ನಮ್ಮಮ್ಮ ಹಂಗೆ ಯಾವಾಗಲೂ ಅಷ್ಟೇ ಅದು ತಾಯಿ ಯಾವಾಗಲೂ ಅದ್ರ ಜೊತೆ ಇದ್ದೇ ಇರೋದು. ಇವತ್ತು ಆದ್ರೂ ನಮ್ಮಮ್ಮ ಇಟ್ಕೊಂಬಂದು ಕೊಟ್ಟರು. ನಂಗೆ ತುಂಬಾ ಖುಷಿ ಆಯಿತು. ಮತ್ತು ಮಂಗಳವಾರ ನೈಟ್ಗೆ ನಾನು ಬಿರಿಯಾನಿ ಮಾಡಿದ್ದೆ. ಒಂದು 1/2 kg ಚಿಕನ್ ತೊಗೊಂಬಂದಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇನ್ನು ಮಾರನೇ ಬೆಳಿಗ್ಗೆ ಇದು ಬಸವ ಜಯಂತಿ ಹಬ್ಬದ ದಿನ. ಎಲ್ರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಇದು ಸ್ವಲ್ಪ ಲೇಟಾಗಿ ಈ ವಿಡಿಯೋ ಪೋಸ್ಟ್ ಆಗ್ತಾ ಇದೆ. ಇನ್ನು ಅಕ್ಷಯ ತೃತೀಯ ದಿನ ಏನಾದರೂ ಬೆಳ್ಳಿನೋ ಬಂಗಾರನೋ ತೊಗೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನಿವತ್ತು ಜ್ಯುವೆಲರಿ ಶಾಪ್ಗೆ ಹೋಗ್ತಾ ಇದ್ದೀನಿ. ನಾನು ಏನೇನು ತೊಗೊಳ್ತೀನಿ ನಿಮಗೆ ಮುಂದೆ ಶೇರ್ ಮಾಡ್ತೀನಿ ನೋಡಿ. ಇನ್ನು ಬೃಂದ, ನನ್ನ ಮಗಳು ಮತ್ತು ನನ್ನ ಮಗ ಮತ್ತು ಅಮ್ಮ 3 ಜನ ಇವಾಗ ಜ್ಯುವೆಲರಿ ಶಾಪ್ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮನೆ ನಿಯರೇ ಇದೆ ಒಂದು ಜ್ಯುವೆಲರಿ ಶಾಪು. ನಾವು ಏನೇ ತೊಗೊಂಡ್ರು ಅಲ್ಲೇ ತೊಗೊಳ್ಳೋದು. ಹಂಗಾಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗೋಲ್ಡ್ ಅಂತೂ ಈಗಿನ ರೇಟಲ್ಲಿ ತೊಗೊಳೋದಕ್ಕಂತ ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ರೇಟ್ ತುಂಬಾ ಜಾಸ್ತಿ ಆಗೈತೆ. ಇನ್ನು ತೊಗೊಂಡ್ರೆ 1 ಗ್ರಾಮ್ 2 ಗ್ರಾಮ್ ತೊಗೋಬೋದು. ಆದರೆ ಆ ಥರ ಬೇಡ ಅಂತ ಅಂದ್ಬಿಟ್ಟು ಒಂದೇ ಸಲ ಮಾಡಿಸಿದ್ರೆ ಒಂದು 10-15 ಗ್ರಾಮಿಗೆ ಒಂದು ಕೊಳ್ಚೆಯನ್ನು ತೊಗೊಳ್ಳೋಣ ಅಂತ ಮುಂದೆ ಅಂದ್ಕೊಂಡಿದ್ದೀನಿ. ಅದು ಈಗ ಬೇಡ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಸ್ವಲ್ಪ ಬೆಳ್ಳಿ ಖರೀದಿ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ದಿನ ಅಂದ್ಕೊಳ್ತಾ ಇದ್ವಿ ತೊಗೋಬೇಕು ಅಂತ. ಹಂಗಾಗಿ ಇವತ್ತು ತೊಗೋತಾ ಇದ್ದೀವಿ. ಇನ್ನು ನಮ್ಮನೆ ಏರಿಯಾದಲ್ಲೇ ಒಂದು ದೇವ್ರದನ್ನು ಕರೆಸಿದ್ರು, ನೋಡ್ತಾ ಇರ್ಬೋದು. ದೇವರು ಸಹ ಹೋಗ್ತಾ ಇತ್ತು. ಅದನ್ನು ಸ್ವಲ್ಪ ನಾನು ಕ್ಲಿಪ್ಸನ್ನು ತಕ್ಕೊಂಡೆ. ಇನ್ನು ಜ್ಯುವೆಲರಿ ಶಾಪ್ಗೆ ಬಂದಿದ್ದೀನಿ. ಇವತ್ತಿನ ಗೋಲ್ಡ್ ರೇಟ್ ಬಂದು 8700 ಇದೆ ಅಂತ ಹೇಳಿದ್ರು. ನೋಡಿ, ನಾನು ಈ ಒಂದು ಮನ್ವಿತ್ಗೆ ಒಂದು ಕೊಳ್ಚೇನು, ಅದಕ್ಕೆ ಡಾಲರಾಗಿ ಒಂದು ಗಣಪತಿದು ಡಾಲರ್ ತೊಗೊಂಡೆ. ಮತ್ತು ಒಂದು ಕಡ್ಗ ತೊಗೊಂಡೆ. ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ ನನ್ನ ಮಗ ಇವೆರಡು ಹಾಕ್ಕೊಂಡು. ಅಂದರೆ ಅವ್ನು ಬಂಗಾರ ಅಂತೂ ಮಕ್ಳಿಗೆ ಹಾಕೋದಕ್ಕಾಗಲ್ಲ, ಬೆಳ್ಳಿ ಆದರೆ ಹಾಕ್ಬೋದು ಅಂತ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಡೆ. ಇನ್ನು ನೋಡಿ, ತೊಗೊಂಡಿರೋದು ನಾನು ಪದಮ್ ಜ್ಯುವೆಲರ್ಸ್ ಅನ್ನೋ ಒಂದು ಜ್ಯುವೆಲರಿನಲ್ಲಿ ತೊಗೊಂಡಿದ್ದು. ಮತ್ತು ಈ ಥರ ಚೈನು ಈ ಥರ ತೊಗೊಂಡೆ. ನನಗೆ ಕಾಲ್ಚೈನ್ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಹಂಗಾಗಿ ನಾನು ಈ ಒಂದು ಡಿಸೈನಲ್ಲಿ ತೊಗೊಂಡೆ. ಇದು 34 ಗ್ರಾಮೇನೋ ಇದೆ. ಇನ್ನು ನಮ್ಮಮ್ಮ ಬರುವಾಗಲೇ ಒಂದು ಗಂಧದ ಸೊಪ್ಪು ಅಂತ ಅಂದ್ಬಿಟ್ಟು ಅಲ್ಲಿ ಹೊಲದಲ್ಲಿ ಬಿಟ್ಟಿತ್ತು. ಅದನ್ನು ಸ್ವಲ್ಪ ಕಿತ್ಕೊಂಬಂದರು. ಅದನ್ನು ಸೋಸ್ತಾ ಕೂತಿದ್ರು. ಇನ್ನು ನೋಡಿ, ಬೃಂದಾಗೆ ಲಕ್ಷ್ಮಿ ಡಾಲರ್ದು ಮತ್ತು ಒಂದು ಕೊಳ್ಚೇನು ತೊಗೊಂಡ್ವಿ. ಈಗ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿತ್ತು. ಅವಳು ಇಷ್ಟಪಟ್ಲು ಇದನ್ನು, ಹಂಗಾಗಿ ಅದನ್ನು ಕೊಡಿಸ್ದೆ. ಮತ್ತು ಅವಳಿಗೆ ಕಾಲ್ಚೇನು, ಈ ಕಾಲ್ಚೇನು ಕೊಡಿಸ್ದೆ. ಅದು 94 ಗ್ರಾಮಿನ ಇದೆ ಇದು. ಈ ಕಾಲ್ಚೇನ್ ನೋಡಿ ತುಂಬಾ ಚೆನ್ನಾಗಿದೆ. ಈ ಡಿಸೈನ್ ನಂಗೆ ಇಷ್ಟ ಆಯಿತು. ಹಂಗಾಗಿ ನಾನು ಇದು ತೊಗೊಂಡ್ತಂದೆ. ನಾನು ಬೃಂದಾನು ಇದೇ ಇರಲಿ ಅಂತ ಅಂದ್ಬಿಟ್ಟು ಇಷ್ಟಪಟ್ಟು ತೊಗೊಂಡ್ಳು. ನಮ್ಮದು ಹಳೆ ಬೆಳ್ಳಿ ಬೇರೆ ಸ್ವಲ್ಪ ಇತ್ತು. ಹಂಗಾಗಿ ಅದನ್ನು ತುಂಬ ದಿನದಿಂದ ಇಟ್ಕೊಂಡಿದ್ದೆ. ಅದನ್ನು ಕೊಟ್ಬಿಟ್ಟು ಸುಮ್ಮನೆ ಏನಕ್ಕೆ ಇಟ್ಕೊಂಡ್ರೆ ಏನಕ್ಕೆ, ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವತ್ತು ಹಳೆ ಬೆಳ್ಳಿ ಎಲ್ಲ ಕೊಟ್ಟು ನೋಡಿ, ಪದಮ್ ಜ್ಯುವೆಲರ್ಸ್ ಅಂದ್ಬಿಟ್ಟು ಇದು ಈ ಪರ್ಸಿಗೆ ಇದೆಲ್ಲ ಹಾಕ್ಕೊಟ್ಟಿದ್ರು. ಇನ್ನು ಬಿಲ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಒಟ್ಟು 14,000 ಏನೋ ಆಗಿತ್ತು ಇದು ಎಲ್ಲ ಸೇರಿ. ಅದರಲ್ಲಿ ನಮಗೆ 7,300 ನಮ್ಮ ಹಳೇದು ಹಾಕ್ಕೊಂಡ್ರು. ಮತ್ತು 8,000 ನಾನು ಕ್ಯಾಶನ್ನು ಅವರಿಗೆ ಕೊಟ್ಟೆ. ಇನ್ನು ಮನೆಗೆ ಬಂದ್ವಿ. ಮನೆಗೆ ಬಂದು ನೈಟ್ಗೆ ಬಸ್ಸಾರು ಮುದ್ದೆ ಅನ್ನ ಮಾಡಿದ್ದೆ. ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಈಗ ಗ್ಯಾಸ್ ಎಲ್ಲ ತೊಳೆಯೋಣ ಅಂತ ಅಂದ್ಬಿಟ್ಟು ತೊಳಿತಾ ಇದ್ದೀನಿ. ಅಂದರೆ ಬೆಳಿಗ್ಗೆ ಟಿಫನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗಲೇ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ನೈಟ್ ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಕ್ಲೀನ್ ಮಾಡಿ ಬಿಡ್ತೀನಿ. ಇನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಹಪ್ಪಳ ಮತ್ತು ಚಕ್ಲಿ ಎಲ್ಲ ಮಾಡಿದ್ನಲ್ವ, ಹಂಗಾಗಿ ಸ್ವಲ್ಪ ಅದ್ರ ಮೇಲೆಲ್ಲ ಹಿಟ್ಟೆಲ್ಲ ಬಿದ್ದುಬಿಟ್ಟಿತ್ತು. ಹಂಗಾಗಿ ತುಂಬಾ ಗಲೀಜಾಗ್ಬಿಟ್ಟಿತ್ತು ಗ್ಯಾಸು. ಹಂಗಾಗಿ ಇವತ್ತು ನೀಟಾಗಿ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ.
ಇನ್ನು ನಮ್ಮ ಮನೆಯವ್ರಿಗೆ ಮುದ್ದೆ ಅನ್ನ ಮತ್ತು ಸೊಪ್ಪು ಮತ್ತು ಬಸ್ಸಾರು ಎಲ್ಲ ತೆಗೆದಿಟ್ಟಿದ್ದೆ. ಅಂದರೆ ಅವರು ಇನ್ನೂ ಬಂದಿರಲಿಲ್ಲ, ಅವರು ಒಂದು ಫಂಕ್ಷನ್ ಐತೆ ಅಂದ್ಬಿಟ್ಟು ಹೋಗಿದ್ರು. ಹಂಗಾಗಿ ಅವ್ರು ಬಂದಮೇಲೆ ಊಟ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ತೆಗೆದಿಟ್ಟಿದ್ದೆ ನೋಡಿ. ಈ ಥರ ಎಲ್ಲ ಕ್ಲೀನ್ ಮಾಡಿ ನೈಟೇನೆ ನಾನು ಎಲ್ಲ ಬಿಟ್ಬಿಡ್ತೀನಿ. ಅಂದರೆ ನಾನು ಮಾರ್ನಿಂಗು ಕಿಚನ್ಗೆ ಬಂದಾಗ ಯಾವುದೇ ರೀತಿಯದ್ದು ತೊಂದರೆ ಆಗಬಾರ್ದು, ಟಿಫನ್ನು ಈಸಿಯಾಗಿ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದೆ. ಇನ್ನೇನು ಬೃಂದ 10th ಅಲ್ವ ಇವಾಗ, ಹಂಗಾಗಿ ನಾಳೆ ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ. ಅವಳಿಗೆ ಟಿಫನ್ ಮಾಡಬೇಕು, ಬೇಗನೆ ಮಾಡಬೇಕು, 8 ಗಂಟೆಗೆಲ್ಲ ರೆಡಿ ಇರಬೇಕು ಟಿಫನ್ನು. ಹಂಗಾಗಿ ನೈಟೇನೆ ಎಲ್ಲ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ. ಇನ್ನು ನಾಯಿ ಮರಿ ಇಟ್ಕೊಬಂದಿದ್ವಲ್ಲ, ನೋಡ್ತಾ ಇರ್ಬೋದು, ಹಾಲು ಅನ್ನ ಕಲಸಿ ಹಾಕಿದ್ರೆ ನೀಟಾಗಿ ತಿನ್ನುತ್ತೆ. ಒಟ್ಟಲ್ಲಿ ಹೇಳ್ಬೇಕಂದ್ರೆ ಅದಕ್ಕೆ ಹಾಲಲ್ಲಿ ಮಿಕ್ಸ್ ಮಾಡಿ ಏನೇ ಊಟ ಹಾಕಿದ್ರೂ ತಿನ್ನುತ್ತೆ. ಈ ಥರ ಒಂಥರ ಪರವಾಗಿಲ್ಲ, ನಾಯಿ ತುಂಬಾ ಚೆನ್ನಾಗಿದೆ. ಖುಷಿ ಅನಿಸ್ತು ಈ ನಾಯಿ ತೊಗೊಂಬಂದಿದ್ದಕ್ಕೆ. ತುಂಬ ದಿನದಿಂದ ಒಂದು ನಾಯಿ ಸಾಕಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಇನ್ನು ಇವತ್ತು ಈ ನಾಯಿ ತೊಗೊಂಬಂದ್ವಿ. ಅಲ್ಲೇ ಮುಂಚೆ ಒಂದು ತೊಗೊಂಬಂದಿದ್ವಿ, ಆದರೆ ಅದನ್ನ ಕಟ್ಟಾಕಿರಲಿಲ್ಲ. ಮನೆ ಹತ್ರನೇ ಓಡಾಡ್ಕೊಂಡಿರಲಿ ಅಂತ ಬಿಟ್ಟಿದ್ದೆ. ಅದೇನಾಯಿತು, ಸ್ವಲ್ಪ ಎಲ್ಲೋ ಆಚೆಗಡೆ ಹೊರಟೆ ಹೋಗ್ಬಿಡ್ತು, ಮತ್ತು ಮನೆ ಹತ್ರ ಬರೋದಕ್ಕೆ ಹೋಗಲಿಲ್ಲ. ಹಂಗಾಗಿ ಇವಾಗ ಇದನ್ನು ಕಟ್ಟೋಣ ಅಂತ ಅಂದ್ಬಿಟ್ಟು ಕಟ್ಟಿದ್ದೀವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.